ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಸಂತೆಯಲ್ಲಿ ಬೆಣ್ಣೆ ಮಾರಾಟಗಾರರಿಂದ ಕಲಬೆರಕೆ ಬೆಣ್ಣೆ ತಯಾರು. ಹಲವು ಬಾರಿ ಬಂದ ದೂರುಗಳ ಹಿನ್ನೆಲೆ ಆಹಾರ ಸುರಕ್ಷತೆ, ಔಷಧ ನಿರ್ವಹಣೆ ಅಧಿಕಾರಿಗಳ ತಂಡದಿಂದ ದಿಢೀರ್ ದಾಳಿ. ಬೆಣ್ಣೆ ಮಾದರಿ ಪಡೆದು ಪರೀಕ್ಷೆಯಲ್ಲಿ ಕಲಬೆರಕೆ ಸಾಬೀತುವಾದಲ್ಲಿ ಕಠಿಣ ಕ್ರಮವೆಂದ ಅಧಿಕಾರಿಗಳು. ಅಂಬೇಡ್ಕರ್ ಜಯಂತಿಯೊಳಗೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ. ಸೂಕ್ತ ದಿನಾಂಕ ನಿಗದಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಾಸಕ ಬಾಲಕೃಷ್ಣರವರಿಗೆ ಸೂಚನೆ ಎಂದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಪಟ್ಟಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ವೀಕ್ಷಿಸಿ ಹೇಳಿಕೆ. ಪಟ್ಟಣದ ಹಲವು ಅಂಗಡಿ ಮುಗ್ಗಟ್ಟುಗಳ ಮೇಲೆ ತಂಬಾಕು ನಿಯಂತ್ರಣ ಅಧಿಕಾರಿಗಳ ದಾಳಿ. ಸಾರ್ವಜನಿಕವಾಗಿ ತಂಬಾಕು ಸೇವನೆಗೆ ಅವಕಾಶ ಹಿನ್ನೆಲೆಯಲ್ಲಿ 42 ತಂಬಾಕು ಪ್ರಕರಣ ದಾಖಲು, ದಂಡ ವಸೂಲಿ. ಹಾಗೂ ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಹಬ್ಬದ ಸಲುವಾಗಿ ಪಟ್ಟಣದ ಜನತೆಗೆ ಶುಭ ಕೋರಿದ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ಎಲ್ಲರ ಬಾಳಲ್ಲಿ ಸುಖ ಶಾಂತಿಯನ್ನು ಭಗವಂತ ಕರುಣಿಸಲಿ ಎಂದರು. ಆಹಾರ ಸುರಕ್ಷತೆ ಮತ್ತು ಔಷಧ ನಿರ್ವಹಣೆ ಇಲಾಖೆ ಅಧಿಕಾರಿಗಳು ಪಟ್ಟಣದಲ್ಲಿ ಶನಿವಾರದಂದು ನಡೆಯುವ ವಾರದ ಸಂತೆಯಲ್ಲಿ ಬೆಳಗ್ಗೆ ಕಲಬೆರಕೆ ಬೆಣ್ಣೆ ಮಾರಾಟಗಾರರ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡ ಚನ್ನರಾಯಪಟ್ಟಣದಲ್ಲಿ ಶನಿವಾರ ಸಂತೆ ನಡೆಯುವ ಸ್ಥಳಗಳಲ್ಲಿ ಕಲಬೆರಕೆ ಬೆಣ್ಣೆ ಮಾರಾಟಗಾರರ ಮೇಲೆ ಬೆಳಗ್ಗೆ ವಿಶೇಷ ಕಾರ್ಯಾಚರಣೆ ನಡೆಸಿ ಅಪಾರ ಪ್ರಮಾಣದ ಮಾದರಿ ಸಂಗ್ರಹಿಸಿದ್ದಾರೆ. ಈ ಮೂಲಕ ಜಿಲ್ಲಾದ್ಯಂತ ಕಲಬೆರಕೆ ಬೆಣ್ಣೆ ಮಾರಾಟಗಾರರಿಗೆ ಇಲಾಖೆಯು ಕಠಿಣ ಸಂದೇಶ ರವಾನಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಹಾಸನ ಜಿಲ್ಲಾ ಉಪವಿಭಾಗಾಧಿಕಾರಿ ಹಾಗೂ ಅಂಕಿತಾಧಿಕಾರಿ ಡಾಕ್ಟರ್ ಜಗದೀಶ್ ಗಂಗಣ್ಣವರ, ಶಿಶು, ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಸೇರಿ ಎಲ್ಲ ವಯೋಮಾನದವರು ಪ್ರತಿನಿತ್ಯ ತುಪ್ಪ ಬಳಸ್ತಾರೆ. ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಬೆಣ್ಣೆ ದೊರೆಯುವಂತಾಗಬೇಕು. ಆದರೆ ಹಣದ ಆಸೆಗಾಗಿ ಕೆಲವರು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಜೀವಿತಾವಧಿಯನ್ನು ಹೆಚ್ಚಿಸಲು ವಿವಿಧ ಎಣ್ಣೆಗಳು, ಪಿಷ್ಟಗಳು, ಸಂರಕ್ಷಕಗಳು, ರಾಸಾಯನಿಕ ಏಜೆಂಟ್ಗಳನ್ನು ಬೆರೆಸಿ ಕಲಬೆರಕೆ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿರುವುದು ಪತ್ತೆಯಾಗಿದೆ. ಇದರ ತಡೆಗೆ ವಿಶೇಷ ಕಾರ್ಯಾಚರಣೆ ನಡೆಸಲಾಯಿತು ಎಂದರು. ಯಾವುದೇ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುವುದು ಕಾನೂನು ಉಲ್ಲಂಘನೆಯಷ್ಟೇ ಅಲ್ಲ, ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾದ ಗಂಭೀರ ಅಪರಾಧವಾಗಿದೆ. ಸಾರ್ವಜನಿಕರ ಜೀವದೊಂದಿಗೆ ಆಟವಾಡುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳ ಸಮನ್ವಯದಲ್ಲಿ ನಮ್ಮ ಅಧಿಕಾರಿಗಳಿಂದ ನಿರಂತರವಾಗಿ ಇಂತಹ ದಾಳಿಗಳು ನಡೆಯಲಿವೆ. ಕಲಬೆರಕೆ ನಡೆಸುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು. ಅಗತ್ಯವಿದ್ದಲ್ಲಿ ಕಠಿಣ ಶಿಕ್ಷೆ ವಿಧಿಸುವ ಕ್ರಮ ಅನುಸರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬೆಣ್ಣೆ ಕಲಬೆರಕೆ ದಂಧೆ ನಡೆಯುತ್ತಿರುವ ಬಗ್ಗೆ ದೂರುಗಳು ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಯನ್ನು ಗಂಭೀರವಾಗಿ ಪರಿಗಣಿಸಿದ ಇಲಾಖೆಯ ಆಯುಕ್ತ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ಹಾಸನ ಜಿಲ್ಲಾ ಉಪವಿಭಾಗಾಧಿಕಾರಿ ಹಾಗೂ ಅಂಕಿತಾಧಿಕಾರಿ ಡಾಕ್ಟರ್ ಜಗದೀಶ್ ಗಂಗಣ್ಣವರ ರಹಸ್ಯ ಕಾರ್ಯಾಚರಣೆಗೆ ನೀಲಿನಕ್ಷೆ ಸಿದ್ಧಪಡಿಸಿದರು. ಅದರಂತೆ ಶನಿವಾರ ಬೆಳಗ್ಗೆ 6 ಗಂಟೆಗೆ ಆಹಾರ ಸುರಕ್ಷತಾ ಇಲಾಖೆಯ ಬೆಂಗಳೂರಿನ 20 ಅಧಿಕಾರಿಗಳ ವಿಶೇಷ ತಂಡದಿಂದ ಬೆಣ್ಣೆ ಮಾರಾಟ ಮಾಡುವ ಎಲ್ಲಾ ಕಡೆ ಕಾರ್ಯಾಚರಣೆ ನಡೆಸಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ವಿವಿಧ ತಾಲೂಕುಗಳಿಂದ ಬಂದಿದ್ದ ಆಹಾರ ಸುರಕ್ಷತಾ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪಟ್ಟಣದಲ್ಲಿ ಶನಿವಾರ ಸಂತೆ ನಡೆಯುವುದರಿಂದ ಬೆಣ್ಣೆ ಮಾರಾಟ ಮಾಡುವ ಸ್ಥಳಗಳಿಗೆ ದಿಢೀರ್ ದಾಳಿ ನಡೆಸಿದ ಅಧಿಕಾರಿಗಳು ಸಂಶಯಾಸ್ಪದವಾಗಿ ಕಂಡುಬಂದ 13 ಕಾನೂನಾತ್ಮಕ ಆಹಾರ ಮಾದರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಮಾದರಿಗಳನ್ನು ಕೂಡಲೇ ಬೆಂಗಳೂರಿನ ರಾಜ್ಯ ಆಹಾರ ಪ್ರಯೋಗಾಲಯಕ್ಕೆ ವೈಜ್ಞಾನಿಕ ವಿಶ್ಲೇಷಣೆಗಾಗಿ ಕಳುಹಿಸಲಾಗಿದೆ. ಈ ಬೃಹತ್ ಕಾರ್ಯಾಚರಣೆಯಲ್ಲಿ ಚನ್ನರಾಯಪಟ್ಟಣ ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕ ಎನ್ ಕುಮಾರ್, ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪಿ ತೇಜಸ್ವಿನಿ, ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಕೆ ವಿನಯ್, ಶರತ್, ಅಡ್ಡಬಸವೇಗೌಡ ಸೇರಿದಂತೆ ಬೆಂಗಳೂರಿನ ಆಹಾರ ಸುರಕ್ಷತಾ ಅಧಿಕಾರಿಗಳು, ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದರು. ಚನ್ನರಾಯಪಟ್ಟಣ ಒಂದು ನಗರದಲ್ಲಿ ಭುವನೇಶ್ವರಿ ತರಕಾರಿ ಮಾರುಕಟ್ಟೆ ಮತ್ತು ನವೋದಯ ಸರ್ಕಲ್ನಲ್ಲಿ ಪ್ರತಿ ಶನಿವಾರ ಈ ಬೆಣ್ಣೆಯನ್ನು ಲಾರ್ಜ್ ಸ್ಕೇಲಲ್ಲಿ ಮಾರಾಟ ಮಾಡ್ತಾರೆ. ಈ ಬೆಣ್ಣೆ ಕಲಬೆರಕೆ ಬೆಣ್ಣೆ ಇದೆ ಎಂದು ಸಂಶಯಾಸ್ಪದ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಿಂದ ಸುಮಾರು 20 ಜನ ಫುಡ್ ಸೇಫ್ಟಿ ಅಧಿಕಾರಿಗಳು, ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಹಾಸನ ಜಿಲ್ಲೆಯ ಮತ್ತು ಸುರಕ್ಷತಾ ಅಧಿಕಾರಿಗಳು ಜಂಟಿಯಾಗಿ
ಮಾನ್ಯ ಆಯುಕ್ತರ ಒಂದು ನಿರ್ದೇಶನದ ಮೇರೆಗೆ ಇವತ್ತು ನಾವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ. ಈ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಸುಮಾರು ಬೇರೆ ಬೇರೆ ವ್ಯಾಪಾರಿಗಳ ಹತ್ರ ನಾವು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಇದು ಕಾನೂನು ಮಾದರಿಯ ಒಂದು ಸ್ಯಾಂಪಲ್ಸ್ ಅಂತ ಹೇಳ್ತೀವಿ. ಈ ಮಾದರಿಗಳನ್ನು ನಾವು ಸಂಗ್ರಹಿಸಿ ಲ್ಯಾಬ್ರೋಟ್ರಿಗೆ ಕಳಿಸ್ತೀವಿ. ಈ ಲ್ಯಾಬ್ರೋಟ್ರಿಯಲ್ಲಿ ಅದು ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದರೆ ಅದನ್ನು ನಾವು ಅಪರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ. ಅಲ್ಲಿ ಅಪ್ ಟು 3 ಲಕ್ಷದವರೆಗೆ ದಂಡವನ್ನು ವಿಧಿಸುವಂಥ ಒಂದು ಅವಕಾಶ ಇದೆ. ಅದೇ ರೀತಿ ಒಂದು ವೇಳೆ ಅದು ಅನ್ಸೇಫ್ ಅಂತ ಬಂದರೆ, ಅದು ಸೇವಿಸಲು ಅನ್ಸೇಫ್ ಅಂತ ಏನಾದರೂ ಬಂದರೆ, ಅದನ್ನು ಅಸುರಕ್ಷಿತ ಅಂತ ಬಂದರೆ ನಾವು JMFC ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತೀವಿ. ಅಲ್ಲಿ ನ್ಯಾಯಾಲಯದಲ್ಲಿ ವಾದ ವಿವಾದಗಳಾದ ಮೇಲೆ ಅದರ ಒಂದು ಅಂತಿಮವಾಗಿ 10 ಲಕ್ಷದವರೆಗೆ ದಂಡವನ್ನು ವಿಧಿಸಲು ಒಂದು ಕನಿಷ್ಠ 6 ತಿಂಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶ ಇರುತ್ತದೆ. ಇವತ್ತು ಒಂದು ಡ್ರೈವ್ ಮಾಡಿ 2 ಸ್ಥಳಗಳಲ್ಲಿ ಸಾಕಷ್ಟು ಮಾದರಿಗಳನ್ನು ಸಂಗ್ರಹಿಸಿದ್ದೀವಿ. ಈ ಮಾದರಿಯ ಒಂದು ಪ್ರಯೋಗಾಲಯದಿಂದ ನಮಗೊಂದು 15 ಡೇಸಲ್ಲಿ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಮೇಲೆ ನಾವು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೇವೆ. ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸ್ಥಾಪಿಸಲಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಉದ್ಘಾಟನೆಯನ್ನು ಫೆಬ್ರವರಿ ಕೊನೆ ಇಲ್ಲವೇ ಮಾರ್ಚ್ ಆರಂಭದಲ್ಲಿ ನಡೆಸಲಾಗುವುದು. ದಿನಾಂಕ ನಿಗದಿಯನ್ನ ಜಿಲ್ಲಾ ಮಂತ್ರಿಗಳು, ಸ್ಥಳೀಯ ಶಾಸಕರು ಸೇರಿ ಗೊತ್ತುಪಡಿಸಲಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ತಿಳಿಸಿದರು. ಕಾರ್ಯಕ್ರಮದ ಸಲುವಾಗಿ ಹೊಳೆನರಸೀಪುರಕ್ಕೆ ತೆರಳುವ ಮಾರ್ಗ ಮಧ್ಯೆ ಮಿನಿ ವಿಧಾನಸೌಧದ ಎದುರು ನಿರ್ಮಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆಯನ್ನ ವೀಕ್ಷಿಸಿ ಮಾತನಾಡಿದ ಅವರು, ಪ್ರತಿಮೆ ಅನಾವರಣಕ್ಕೆ ಜನವರಿ 26ರ ದಿನಾಂಕ ನಿಗದಿಯಾಗಿ ಉದ್ಘಾಟನೆಗೆ ತಾನು ಬರುವುದಾಗಿ ಹೇಳಿದ್ದೆ. ದಲಿತ ಮುಖಂಡರು ಹಾಗೂ ಮಾಜಿ MLC ಗೋಪಾಲಸ್ವಾಮಿಯವರು ನನ್ನ ಬಳಿ ಬಂದು ಗಣರಾಜ್ಯೋತ್ಸವ ದಿನದಂದು ತಮಗೆ ಹೆಚ್ಚು ಕಾರ್ಯಕ್ರಮಗಳಿರುತ್ತವೆ, ಸೂಕ್ತ ಸಮಯಕ್ಕೆ ಬರಲಾಗದು, ಆದ್ರಿಂದ ಉದ್ಘಾಟನೆಯನ್ನ ಮುಂದೂಡುವಂತೆ ಮನವಿ ಮಾಡಿದ್ರು. ಆಗ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಉದ್ಘಾಟನೆಯನ್ನ ಮುಂದೂಡುವಂತೆ ಸೂಚಿಸಿದೆ. ಇದೀಗ ಜಿಲ್ಲಾ ಮಂತ್ರಿಗಳು, ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸೇರಿ ದಿನಾಂಕ ನಿಗದಿಗೊಳಿಸುತ್ತಾರೆ. ಏಪ್ರಿಲ್ 14ರ ಅಂಬೇಡ್ಕರ್ ಜಯಂತಿಯೊಳಗೆ ಪ್ರತಿಮೆ ಉದ್ಘಾಟನೆಯಾಗುತ್ತದೆ. ಫೆಬ್ರವರಿ ಕೊನೆ ವಾರ ಇಲ್ಲವೇ ಮಾರ್ಚ್ ಆರಂಭದಲ್ಲಿ ದಿನಾಂಕ ನಿಗದಿಗೊಳಿಸಲಾಗುವುದು. ಸಮಾರಂಭಕ್ಕೆ ತಾವು ಬರುವುದಾಗಿ ಮತ್ತು ಎಲ್ಲ ಪಕ್ಷದವರು ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರತಿಮೆ ಉದ್ಘಾಟನೆಯನ್ನ ಅದ್ದೂರಿಯಾಗಿಸೋಣ ಎಂದರು. ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಸುತ್ತಲೂ ನಿರ್ಮಾಣ ಮಾಡಲಾಗಿರುವ ಗ್ರಿಲ್ನಿಂದಾಗಿ ಅಂಬೇಡ್ಕರ್ ಅವರ ಮುಖದ ಭಾಗ ಸರಿಯಾಗಿ ಕಾಣುವುದಿಲ್ಲ. ಆದ್ರಿಂದ ಅಡ್ಡವಾಗಿರುವ ಒಂದು ಕಂಬಿಯನ್ನ ತೆರವು ಮಾಡುವಂತೆ ಅಧಿಕಾರಿಗಳಿಗೆ ಈ ವೇಳೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ MLC MA ಗೋಪಾಲಸ್ವಾಮಿ, ಬ್ಲಾಕ್ ಅಧ್ಯಕ್ಷ MK ಮಂಜೇಗೌಡ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರಸನ್ನ, ಮುಖಂಡರಾದ ನಾಗೇಶ್, ಧರ್ಮಯ್ಯ, ಪ್ರೇಮ್ಕುಮಾರ್, ಉಮಾಶಂಕರ್, ದೊರೆ, ಜಬಿಯುಲ್ಲಾ ಬೇಗ್, ರವಿ, ಮಹೇಶ್ ಕಬ್ಬಾಳು ಸೇರಿ ತಹಸೀಲ್ದಾರ್ ಶಂಕರಪ್ಪ, ಸಮಾಜ ಕಲ್ಯಾಣಾಧಿಕಾರಿ ತ್ಯಾಗರಾಜ್ ಸೇರಿ ಇತರರು ಇದ್ದರು. MLA ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಜನವರಿ 26ನೇ ತಾರೀಕು ಪ್ರತಿಮೆ ಅನಾವರಣ ಮಾಡಬೇಕು ಅಂತ ನನಗೆ ಕೇಳಿದ್ದೆ. ನಾನು ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ದಲಿತ ಮುಖಂಡರು ಮತ್ತು ಗೋಪಾಲ್ ಸ್ವಾಮಿ ಇನ್ನೂ ಸಾರಿ ಬಂದರು. ನೀವು ಬೇಕಾದಷ್ಟು ಪ್ರೋಗ್ರಾಮ್ ಇರುತ್ತೆ 26ನೇ ತಾರೀಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಾವು ವೈಭವದಿಂದ ಅದ್ದೂರಿಯಾಗಿ ಮಾಡಬೇಕು, ಅದಕ್ಕೆ ನೀವು ಪ್ರತ್ಯೇಕವಾಗಿ ಒಂದು ದಿನ ಕೊಡಿ ಅಂತ ಹೇಳಿದ್ಮೇಲೆ ನಾನು ಹೇಳಿದೆ. ಇನ್ಚಾರ್ಜ್ ಮಿನಿಸ್ಟ್ರು 4 ಸಾವಿರ ಹಂಗೆ ಹೇಳ್ತಾರೆ, ಹಂಗೆ ಮಾಡೋಣ ಅಂತ ಹೇಳಿ ಒಪ್ಪಿದ್ದಾರೆ. ಎಲ್ಲರೂ ಕೂತು ಒಂದು ಡೇಟ್ ನಿಗದಿ ಮಾಡಿ ಈ ತಿಂಗಳ ಕೊನೆ ಹತ್ರ ಮಾರ್ಚಲ್ಲಿ ಏಪ್ರಿಲ್ 14ಕ್ಕೆ ಇಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಬೇಕು. ಆ ಥರ ಪ್ರತಿಮೆನ ಅನಾವರಣ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪಟ್ಟಣದ ಹಲವೆಡೆ ತಂಬಾಕು ನಿಯಂತ್ರಣ ಅಧಿಕಾರಿಗಳು ದಾಳಿ ನಡೆಸಿದರು. ಪೊಲೀಸ್ ಇಲಾಖೆ ಜೊತೆ ತಂಬಾಕು ನಿಯಂತ್ರಣ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ 42 ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅವರಿಂದ ದಂಡ ವಸೂಲಿ ಮಾಡಿದ್ದಾರೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಹಳೆ ಬಸ್ ನಿಲ್ದಾಣ, ಪುರಸಭೆ ಕಚೇರಿ ಅಕ್ಕಪಕ್ಕದ ವಾಣಿಜ್ಯ ಸಂಕೀರ್ಣ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದ ಕೆಲವು ಅಂಗಡಿಗಳ ಮೇಲೆ ತಂಬಾಕು ನಿಯಂತ್ರಣಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಕಾರ್ಯಾಚರಣೆ ನಡೆಸಿ ಸುಮಾರು 42 ಪ್ರಕರಣಗಳ ಪತ್ತೆ ಹಚ್ಚಿ 4,200 ರುಗಳನ್ನು ದಂಡ ವಿಧಿಸಿದ್ದಾರೆ.
ಸಾರ್ವಜನಿಕ ಸ್ಥಳಗಳಲ್ಲಿ 18 ವರ್ಷದೊಳಗಿನ ಮಕ್ಕಳು ತಂಬಾಕು ಸೇವನೆ ಮಾಡದಂತೆ ಸೂಚಿಸುವ 60x30 ಅಳತೆಯ ನಾಮಫಲಕ ಅಂಗಡಿಗಳಲ್ಲಿ ಪ್ರದರ್ಶನ ಮಾಡುವಂತೆ ಸೂಚಿಸಿದರು. ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನಿಯಮಗಳನ್ನು ಕೈಬಿಟ್ಟು ಮಾರಾಟ ಮಾಡುವವರ ವಿರುದ್ಧ ಕಾನೂನು ಪ್ರಕಾರ ದಂಡ ವಿಧಿಸಲಾಗಿದೆ. ಈ ದಾಳಿ ನಿರಂತರವಾಗಿ ಮುಂದುವರಿಯುತ್ತದೆ. ತಂಬಾಕು ಮಾರಾಟ ಸಂಪೂರ್ಣ ಸ್ಥಗಿತಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದರು. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯ ಜಿಲ್ಲಾ ಸಲಹೆಗಾರರಾದ ಮಮತಾ, ಲೆಕ್ಕ ಪರಿಶೋಧಕ ಸುರೇಶ್, ತಾಲೂಕು ಆರೋಗ್ಯ ಇಲಾಖೆಯ ಹಿರಿಯ ನಿರೀಕ್ಷಕ ಶಿವಲಿಂಗಯ್ಯ, ನಗರ ಠಾಣೆಯ ಎಎಸ್ಐ ಎಚ್ಪಿ ಜಯರಾಮ್, ಸಿಬ್ಬಂದಿ ವಾಣಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸರ್, ಇವತ್ತು ಏನು ಸಾರ್ವಜನಿಕ ಪ್ರದೇಶದಲ್ಲಿ ಎಲ್ಲೆಲ್ಲಿ ತಂಬಾಕು ಪದಾರ್ಥ ಮಾರಾಟ ಮಾಡ್ತಾ ಇದ್ರು ಅಲ್ಲೆಲ್ಲ ಹೋಗಿ ಅವೇರ್ನೆಸ್ ಮೂಡುವ ಮುಖಾಂತರ ಸಾರ್ವಜನಿಕ ಪ್ರದೇಶದಲ್ಲಿ ಫೈನ್ ಹಾಕ್ತಾ ಇದ್ದೀವಿ. ಹಾಗೆಯೇ ಕೋರ್ಪಾ ಕಾನೂನಿನ ಅನ್ವಯ ಫೈನ್ ಆಗ್ತಾರಂಥದ್ದು. ಮತ್ತು ಎಲ್ಲೇ ಮಾರಾಟ ಮಾಡಿದ್ರು ಅವ್ರಿಗೆ ಒಂದು ಸ್ವಲ್ಪ ಮನವರಿಕೆ ಮಾಡಿ ಅವ್ರಿಗೆ ಹೇಳ್ತೀವಿ ಮುಂದೆ ಏನೆಲ್ಲ ಆಗ್ತಾಯಿದೆ, ದುಷ್ಪರಿಣಾಮಗಳಾಗಿರ್ಬೋದು, ಮತ್ತು ಇದೆಲ್ಲ ಇದಾಗಿರ್ಬೋದು. ಅದ್ರ ಪ್ರಕಾರ ನಾವು ದಿಢೀರ್ ದಾಳಿ ಮಾಡ್ತಾಯಿದ್ದೀವಿ ಸರ್. ಮಾನ್ಯ ಇವರು ಡಿ ಸಿ ಮೇಡಮ್ ಆದೇಶದಂತೆ ಇವತ್ತು ಎಲ್ಲ ಹಾಸನದ ಎಲ್ಲ ತಾಲೂಕಿನಲ್ಲೂ ಜಿಲ್ಲೆಯಾದ್ಯಂತ ಇವತ್ತು ನಾವು ತಂಬಾಕು ದಾಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಇಲ್ಲಿ ಚನ್ನಪಟ್ಟಣಕ್ಕೆ ಬಂದು ಈ ಬಸ್ ಸ್ಟ್ಯಾಂಡು ಮತ್ತು ಅಕ್ಕಪಕ್ಕ ಎಲ್ಲೆಲ್ಲ ಇದನ್ನು ಮಾರಾಟ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲರಿಗೂ ಸಹ ಕೋರ್ಪಾ ಕಾನೂನಿನ ಅನ್ವಯ ಇದನ್ನು ಹಾಕ್ತಾಯಿದ್ದೀವಿ, ಫೈನ್ ಹಾಕ್ತಾಯಿದ್ದೀವಿ. ಮೇಡಮ್, ಒಟ್ಟಿಗೆ ಎಷ್ಟು ರೈಡ್ ಮಾಡಿದ್ರು ಇಲ್ಲಿವರೆಗೆ? ಸರ್, ಹಾಸನಲ್ಲಿ ಇಲ್ಲಿನ ಸರ್ ಬಸ್ ಸ್ಟ್ಯಾಂಡ್ ಚನ್ನಪಟ್ಟಣದಲ್ಲಿ ಇಲ್ಲಿವರೆಗೂ 4 ಆಗಿದೆ ಸರ್. ಇದು 5ನೇದು. ಇನ್ನು ಮುಂದಿನ ದಿನಗಳಲ್ಲೂ ಪ್ಲಾನ್ ಇದೆ. ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಆದೇಶದಂತೆ ಮತ್ತು ತಹಸೀಲ್ದಾರು ಮತ್ತು ನಮ್ಮ DHO ಸರು ಮತ್ತು ಇಲ್ಲಿ ಅಧಿಕಾರಿಗಳ ಆದೇಶದಂತೆ ನೆಕ್ಸ್ಟ್ ಸಭೆ ನಡೆಸಿ ಮತ್ತೆ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ತೀವಿ ಸರ್. ಪರಮಾತ್ಮ ಶಿವನ ಆರಾಧನೆ ಮಾಡುವ ಶಿವರಾತ್ರಿಯಂದು ಜನರ ಬಾಳಲ್ಲಿ ಅಜ್ಞಾನ, ಅಂಧಕಾರ ದೂರವಾಗಿ ಎಲ್ಲರ ಮನೆಗಳಲ್ಲಿ ಜ್ಞಾನದ ಬೆಳಕು ಮೂಡಲಿ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ರೈತ ಸಮುದಾಯಕ್ಕೆ ಶುಭಾಶಯ ಕೋರಿದರು. ಫೆಬ್ರವರಿ 15ರ ಭಾನುವಾರದಂದು ಎಲ್ಲೆಡೆ ಶಿವನನ್ನು ಆರಾಧಿಸಿ ದಿನವಿಡೀ ಆತನ ಧ್ಯಾನದಲ್ಲಿ ತೊಡಗಿ ರಾತ್ರಿಯಿಡೀ ಜಾಗರಣೆ ಮಾಡುವ ಮಹತ್ವವಾದ ಹಬ್ಬ ಶಿವರಾತ್ರಿ. ಇದರ ಸಲುವಾಗಿ ಪಟ್ಟಣದ ಜನತೆಗೆ ಲಕ್ಷ್ಮೀನಾರಾಯಣರವರು G4 ನ್ಯೂಸ್ ಮೂಲಕ ಶುಭ ಕೋರಿ, ಶಿವ ಜ್ಞಾನ ಪ್ರಕಾಶದ ಸ್ವರೂಪ, ಆತನ ನೆನಪು ಧ್ಯಾನದ ಮೂಲಕ ಬಾಳಿನಲ್ಲಿ ಶಾಂತಿ ನೆಮ್ಮದಿ ಕಾಣಲು ಸಾಧ್ಯ. ಶಿವರಾತ್ರಿ ಕೇವಲ ಒಂದು ದಿನಕ್ಕೆ ಸೀಮಿತವಾದ ಹಬ್ಬವಲ್ಲ. ಲೋಕಕ್ಕೆಲ್ಲ ಇರುವ ಪರಮಾತ್ಮನನ್ನು ಎಲ್ಲರೂ ಪೂಜಿಸಿ ಆರಾಧಿಸುವ ಮೂಲಕ ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳಲು ಸಹಕಾರಿ. ದೈವ ಆರಾಧನೆಯಿಂದ ಸುಖಬರ ಸಂತೋಷಬರ ಬದುಕು ದೊರೆಯಲಿ, ಅಂದುಕೊಂಡ ಕೆಲಸವೆಲ್ಲ ಕೈಗೂಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಶುಭ ಕೋರಿದ್ರು. ಓಂ ಶಾಂತಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸತ್ಯಂ ಶಿವಂ ಸುಂದರಂ. ಸತ್ಯಂ ಶಿವಂ ಅಂತ ಪರಮಾತ್ಮನಿಗೆ ಶಿವ ಒಬ್ಬನಿಗೆ ಹೇಳೋದು, ಇನ್ಯಾರೂ ಇಲ್ಲ. ಶಿವರಾತ್ರಿ ಪ್ರಯುಕ್ತ ಎಲ್ಲರ ಮನೆಯಲ್ಲಿ ಎಲ್ಲರ ಬಾಳಲ್ಲಿ ಅಜ್ಞಾನದ ಅಂಧಕಾರ ದೂರ ಆಗಿ ಎಲ್ಲ ಮನೆಯಲ್ಲಿ ಜ್ಞಾನದ ಬೆಳಕು ಮೂಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಿಜ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ಓಂ ಶಾಂತಿ, ಓಂ ಶಾಂತಿ. ನಿಜಾನಂದ ಸ್ವರೂಪ ಅಂದರೆ ಇಡೀ ಜಗತ್ತಿಗೆಲ್ಲ ನಿಜವಾದ ಪರಮಾತ್ಮ ಒಬ್ಬನೇ. ಜ್ಞಾನಾನಂದ ಸ್ವರೂಪ ಅಂದರೆ ಇಡೀ ಜಗತ್ತಿಗೆ ಜ್ಞಾನ ಕೊಡೋನು ಒಬ್ಬನೇ ಪರಮಾತ್ಮ. ಪ್ರಕಾಶ ಸ್ವರೂಪ ಅಂದರೆ ಇಡೀ ಜಗತ್ತಿಗೆಲ್ಲ ಆತ್ಮದ ಬೆಳಕನ್ನು, ಆತ್ಮದ ಪ್ರಕಾಶವನ್ನು ಕೊಡೋನು ಪರಮಾತ್ಮ ಒಬ್ಬನೇ. ಎಲ್ಲರೂ ಪರಮಾತ್ಮವನ್ನು ನೆನಪು ಮಾಡಿ ಶಿವರಾತ್ರಿಯನ್ನು ಪ್ರತಿ ಒಂದು ದಿನ ಮಾಡಿದ್ರಾಗಲ್ಲ, ಪ್ರತಿದಿನ ಶಿವರಾತ್ರಿಯನ್ನು ಮಾಡಬೇಕು. ಪರಮಾತ್ಮ ಅವನು ಯಾರಿಗೂ ದುಃಖವನ್ನು ಕೊಡಲ್ಲ, ದುಃಖ ತಗೊಳ್ಳಲ್ಲ. ಅವನು ನಿರಾಕಾರಿ, ಅವನು ಜನನ ಮರಣ ಚಕ್ರದಲ್ಲಿ ಬರಲ್ಲ. ಆ ಪರಮಾತ್ಮನ ನೆನಪು ಮಾಡಿ ಎಲ್ಲರಿಗೂ ಸುಖ ಶಾಂತಿ ಕೊಡ್ತಾನೆ. ಪರಮಾತ್ಮ ನನಗೂ ಎಷ್ಟೋ ಸುಖ ಶಾಂತಿಯನ್ನು ಕೊಟ್ಟಿದ್ದಾನೆ. ನಾನು ಹಿಂದೆ ಯಾವುದು ಅನಾರೋಗ್ಯದಿಂದ ಬಳಲ್ತಿದ್ದೆ, ನಾನು ಯಾವುದಕ್ಕೂ ಬೇಡವನಾಗಿದ್ದೆ. ಆಗ ಪರಮಾತ್ಮನನ್ನು ಕರೆದು ಸರ್ವಶಕ್ತಿಯನ್ನು ಕೊಟ್ಟಿದ್ದಾನೆ, ಜ್ಞಾನದ ಖಜಾನೆ ಒಂದು. ನಾನು ಆಗ ಬ್ರಹ್ಮಕುಮಾರಿಗೆ ಹೋಗೋಣ ಅಂತ ಒಬ್ಬರು ನಾ ಬರ್ಬೋದು ಅಂದಾಗ ನೀವು ಬರ್ಬೋದು ಅಂದೆ. ಆವಾಗ ನಾನು ಒಂದು ಪಂಚೆ ಉಟ್ಕೊಂಡು ಅಲ್ಲಿ ಹೋಗ್ತಾಯಿದ್ದೆ. ಆವಾಗ
ಯಾವ ಶಕ್ತಿನೂ ಇತ್ತಿಲ್ಲ ನನಗೆ, ಮಾತಾಡೋಕ್ಕೂ ಶಕ್ತಿ ಇಲ್ಲ. ಆಗ ಬೆದರಿಸೋರು, ನಿಂದಿಸೋರು, ಎಲ್ಲ ಮಾಡೋರು, ಯಾರೂ ಪ್ರೀತಿ ಸ್ನೇಹ ಕೊಡ್ತಾ ಇರಲಿಲ್ಲ. ಆಗ ಭಗವಂತ ನನಗಲ್ಲಿ ಕರೆದು ಸರ್ವಶಕ್ತಿಯನ್ನು, ಸ್ನೇಹವನ್ನು ಕೊಟ್ಟು ಶಾಂತಿಯ ಖಜಾನೆ, ಜ್ಞಾನದ ಖಜಾನೆ, ಸರ್ವಶಕ್ತಿಯ ಖಜಾನೆಯನ್ನು ಭಗವಂತ ಕೊಟ್ಟಿದ್ದಾನೆ. ಯಾರು ಬಿದ್ದಿರೋರನ್ನ ನೀವು ಮೇಲೆತ್ತಬೇಕು, ಯಾರನ್ನು ಬೆದರಿಸೋದು, ಬೇರೆ ನಿಶಕ್ತಿ ಆತ್ಮಗಳ ಮೇಲೆ ಸವಾರಿ ಮಾಡೋಕ್ಕೆ ಹೋಗಬೇಡಿ. ನೀವು ಪರಮಾತ್ಮ ಹೇಗೆ ಸತ್ಯಂ ಶಿವಂ ಸುಂದರಂ ಆಗಿದ್ದರು, ನಾವೆಲ್ಲರೂ ಪರಮಾತ್ಮನ ಸಮಾನ ಸತ್ಯಂ ಶಿವಂ ಸುಂದರಂ ಆಗೋಣ. ಇಡೀ ಜಗತ್ತಿಗೆಲ್ಲ ಸೂರ್ಯ ಹೇಗೋ, ಚಂದ್ರ ಹೇಗೋ, ಪರಮಾತ್ಮ ಒಬ್ಬನೇ ಈ ಲೋಕಕ್ಕೆಲ್ಲ, ಪ್ರಪಂಚಕ್ಕೆಲ್ಲ. ಅದರಿಂದ ಪರಮಾತ್ಮನ ಒಬ್ಬನನ್ನು ನಾವೆಲ್ಲರೂ ನೆನಪು ಮಾಡೋಣ. ಈಗ ರಾಮನು ಸಹ 3 ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ರಾಮೇಶ್ವರದಲ್ಲಿ ತಾನು ಪಾಪಕರ್ಮಗಳನ್ನು ಕಳ್ಕೊಂಡಿದ್ದಾನೆ ಅಭಿಷೇಕ ಮಾಡಿ. ಕೃಷ್ಣನು ಅಸುರರನ್ನು ಕೊಂದು ಅವನು ಲಿಂಗಕ್ಕೆ ಅಭಿಷೇಕ ಮಾಡಿ ಪಾಪವನ್ನು ಕಳ್ಕೊಂಡಿದ್ದಾನೆ. ಈ ಜಗತ್ತಿನಲ್ಲಿ ಪಾಪಕರ್ಮ ಹೋಗಬೇಕು ಅಂದರೆ ಶಿವ ಪರಮಾತ್ಮ ಒಬ್ಬನೇ, ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಮನಸ್ಸಿನಿಂದ ಎಲ್ಲರೂ ಮನಸ್ಸಿನಿಂದ ಜ್ಞಾನವನ್ನು ದಾನ ಮಾಡಿ, ವಾಣಿಯಿಂದ ಜ್ಞಾನ ದಾನ ಮಾಡಿ, ಕರ್ಮದಿಂದ ಗುಣಗಳನ್ನು ದಾನ ಮಾಡಿ. ಆಗ ಈ ಪ್ರಪಂಚವನ್ನು ನಾವು ಪರಿವರ್ತನೆ ಮಾಡೋಕ್ಕೆ ಸಾಧ್ಯ. ಬ್ರಾಹ್ಮಣ ಆಗಲಿ, ಶೂದ್ರ ಆಗಲಿ, ಶ್ರೀಮಂತ ಆಗಲಿ, ಬಡವ ಆಗಲಿ, ಎಲ್ಲರ ಮನೆಯಲ್ಲಿ ಉರಿತಾ ಇರೋದು ಒಂದೇ ಜ್ಯೋತಿ, ಒಂದೇ ಬೆಳಕು. ನಾವು ದೇಹವನ್ನು ಶುದ್ಧವಾಗಿ ಇಟ್ಕೊಂಡ್ಬಿಟ್ರೆ ಬ್ರಾಹ್ಮಣ ಅಲ್ಲ. ನಾವು ಕೆಟ್ಟ ವಿಕಾರನ ತ್ಯಜಿಸಬೇಕು. ಕೆಟ್ಟ ವಿಕಾರ ತ್ಯಜಿಸಿದಾಗ ನಾವು ಬ್ರಾಹ್ಮಣ ಆಗೋಕ್ಕೆ ಸಾಧ್ಯ, ಹೊರತು ಇಲ್ಲ. ನಮ್ಮ ಶಿವರಾತ್ರಿ ಪ್ರಯುಕ್ತ ನಮ್ಮ ಬ್ರಹ್ಮಕುಮಾರಿಯಲ್ಲಿ ಧ್ವಜಾರೋಹಣ ಇದೆ. ಯಾರು ಬೇಕಾದ್ರೂ ಬರ್ಬೋದು. ಬಂದು ಅಲ್ಲಿ ಧ್ವಜಾರೋಹಣಕ್ಕೆ ಪಾತ್ರರಾಗಿ 10 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಧ್ವಜಾರೋಹಣ ಎಲ್ಲರೂ ಶಿವನ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಶಕ್ತಿಯನ್ನು ಪಡ್ಕೋಬೋದು. ಬಂದು ಶಿವರಾತ್ರಿ ದಿನ ಸತ್ಯಂ ಶಿವಂ ಸುಂದರಂ, ಕೈ ನೆನಪು ಮರೆಯಾಗಲಿ, ಸಿ ನೆನಪು ಚಿರವಾಗಲಿ. ನಾವೆಲ್ಲರ ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ಎಲ್ಲರಿಗೂ ಶುಭಾಶಯ ಹಾರುತ್ತಾ ಇನ್ನೊಂದು ಸರಿ ಶುಭಾಶಯನ ಕೋರಿ ನನ್ನ ಮಾತುಗಳು ಮುಗಿಸ್ತೇನೆ. ಓಂ ಶಾಂತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಸಂತೆಯಲ್ಲಿ ಬೆಣ್ಣೆ ಮಾರಾಟಗಾರರಿಂದ ಕಲಬೆರಕೆ ಬೆಣ್ಣೆ ತಯಾರು. ಹಲವು ಬಾರಿ ಬಂದ ದೂರುಗಳ ಹಿನ್ನೆಲೆ ಆಹಾರ ಸುರಕ್ಷತೆ, ಔಷಧ ನಿರ್ವಹಣೆ ಅಧಿಕಾರಿಗಳ ತಂಡದಿಂದ ದಿಢೀರ್ ದಾಳಿ. ಬೆಣ್ಣೆ ಮಾದರಿ ಪಡೆದು ಪರೀಕ್ಷೆಯಲ್ಲಿ ಕಲಬೆರಕೆ ಸಾಬೀತು ಆದಲ್ಲಿ ಕಠಿಣ ಕ್ರಮವೆಂದ ಅಧಿಕಾರಿಗಳು. ಅಂಬೇಡ್ಕರ್ ಜಯಂತಿಯೊಳಗೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ. ಸೂಕ್ತ ದಿನಾಂಕ ನಿಗದಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಾಸಕ ಬಾಲಕೃಷ್ಣರವರಿಗೆ ಸೂಚನೆ ಎಂದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಪಟ್ಟಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ವೀಕ್ಷಿಸಿ ಹೇಳಿಕೆ. ಪಟ್ಟಣದ ಹಲವು ಅಂಗಡಿ ಮುಗ್ಗಟ್ಟುಗಳ ಮೇಲೆ ತಂಬಾಕು ನಿಯಂತ್ರಣ ಅಧಿಕಾರಿಗಳ ದಾಳಿ. ಸಾರ್ವಜನಿಕವಾಗಿ ತಂಬಾಕು ಸೇವನೆಗೆ ಅವಕಾಶ ಹಿನ್ನೆಲೆಯಲ್ಲಿ 42 ತಂಬಾಕು ಪ್ರಕರಣ ದಾಖಲು, ದಂಡ ವಸೂಲಿ. ಹಾಗೂ ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಹಬ್ಬದ ಸಲುವಾಗಿ ಪಟ್ಟಣದ ಜನತೆಗೆ ಶುಭ ಕೋರಿದ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ಎಲ್ಲರ ಬಾಳಲ್ಲಿ ಸುಖ ಶಾಂತಿಯನ್ನು ಭಗವಂತ ಕರುಣಿಸಲಿ ಎಂದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.